ಇವತ್ ನಮ್ಮನೆ ಅಮ್ಮ ಒಂದು 30 ಮಾವಿನಕಾಯಿ ತಕ ಬಾ ಉಪ್ಪಿಗೆ ಹಾಕಿ ಇಡು ಅಂದ್ರು. ಹಾಗೆ ನಾನೊಂದ್ ಕೊಕ್ಕಿಗೆ ಚೀಲ ಕಟ್ಟಿ ಹೊಲ್ಟದ್ ಸೀದಾ ಮಾವಿನಕಾಯಿ ಕೊಯ್ಯುಕಣಿ. ಸೀದಾ ಮಾವಿನ ಮರದ ಹತ್ರ ಬಂದೆ. ಮಾವಿನಕಾಯಿ ಒಳ್ಳೆ ಬೆಳ್ಕೊಂಡಿದೀತೆ. ಈ ಬಾಣಿ ಹಾಕದ್ ಮಾವಿನಕಾಯಿನ ಮಳೆಗಾಲದಂಗ್ ಪದಾರ್ಥನೂ ಮಾಡ್ತಾರ, ಹಾಗೆ ಚಟ್ನಿಯೂ ಮಾಡ್ತಾರ. ಗಂಜಿಂಬುಕ್ ಮಾತ್ರ ಭಾರಿ ಒಳ್ಳೆ ಹತ್ತಿ. ಹಾಗೆ ಚೀಲನ ಕೆಳಗಿಟ್ಟೆ, ಕೊಕ್ಕಿ ಹಿಡ್ಕೊಂಡ್ ಮಾವಿನಕಾಯಿ ಕೊಯ್ಯು ಶುರು ಮಾಡ್ದೆ ಕಣಿ. ಕೊಕ್ಕಿಗೆ ನೀಕದ್ ಮಾವಿನಕಾಯಿನ ಎಲ್ಲ ಕೆಳಗಿಂದ ಹಾಕೊಂಡ್ ಕೊಯ್ದೆ. ಅದನ್ನ ತಕ ಬಂದ ನೆಲಕ್ ಸೊರ್ದೆ. ಕೆಲವು ಮಾವಿನಕಾಯಿ ಎಲ್ಲ ಕೊಕ್ಕಿಗೆ ನೀಕ್ಲೆ, ಕಡಿಗ್ ನಾನ ಮರ ಹತ್ತದೆ. ಮತ್ತೀಗ ಯಾವ ಮಾವಿನ ಮರ ಹತ್ರು ಈ ದರಿದ್ರ ಚೌಳಿಗಳು ಎಲ್ಲೂ ಹೊರ ಇರ್ತೋ ಮಾರ. ಕೆಳಗಿಂದ ತಮ್ಮ ಚೀಲ ಕೊಟ್ಟ, ನಾನ್ ಅದನ್ನ ತಕೊಂಡ ಆ ಚೀಲದ ಲಾಡಿನ ಮಾವಿನಕಾಯಿಲಿ ಕಟ್ಟದೆ ಕಣಿ. ಕಡಿಗ್ ನಾನ್ ಮ್ಯಾಲಿದ್ ಮಾವಿನಕಾಯಿನ ಎಲ್ಲ ಕೊಯ್ದು ಚೀಲಕ್ ಹಾಕ್ದೆ. ಹಾಗೆ ಮಾವಿನಕಾಯಿ ಎಲ್ಲ ಖಾಲಿ ಹತ್ತೆ ಬಂತ. ಆ ಮಾವಿನ ಚೀಲನ ನಾನ ಕೆಳಗಿಳಿಸ್ದೆ ಕಣಿ. ಕಡಿಗ್ ನಾನ್ ಕೆಳಗಿಳಿದ ಆ ರಾಶಿ ಹಾಕದ್ ಮಾವಿನಕಾಯಿನ ಚೀಲಕ್ ತುಂಬ್ದೆ. ಕಡಿಗ್ ಕೊಕ್ಕಿ ಮತ್ ಚೀಲ ಹಿಡ್ಕೊಂಡ ಸೀದಾ ಮನಿ ಬದಿ ಬಂದೆ ಕಣಿ. ಸೀದಾ ಮನಿಗ್ ಬಂದ್ ಮಾವಿನಕಾಯಿನ ಹೆಡ್ಗಿಗ್ ಸೋರ್ದೆ. ಈಚಿನ ಅಮ್ಮ ಗಂಜಿ ಮಡ್ಕಿಲ್ ಬಿಸಿನೀರ್ ಇಟ್ಟಿದೀರ, ಅದನ್ನ ತಕ ಬಂದ ಹೆಡ್ಗಿಗೆ ಎರ್ದ್ರ ಕಣಿ. ಕಡಿಗ್ ಒಂದ್ ಮಣ್ಣಿನ ಬಾಣಿ ತಕ ಬಂದೆ. ಆ ಮಾವಿನಕಾಯಿನ ಆ ಬಾಣಿಗೆ ಹಾಕ್. ಹಾಗೆ ಮೇಲಿನ ಅಮ್ಮ ಕಲ್ಲು ಉಪ್ಪು ಹಾಕ್ರ ಮಾವಿನಕಾಯಿನ ಉಪ್ಪಿ ಹಾಕೋ ಕೆಲ್ಸ ಮುಗಿತ್ ಕಣಿ. ಬತ್ತಾಕ